ಇಡೀ ಪ್ರಪಂಚವನ್ನ ಅಲುಗಾಡಿಸುವಂತಹ ತಾಕತ್ತು ಇರುವಂತಹ ಈ ಇಬ್ಬರು ಚೈಲ್ಡ್ ಚಪಾತಿಗಳಂತೆ ಕಚ್ಚಾಡ್ತಾ ಇದ್ದಾರೆ. ಅದು ಟ್ವಿಟರ್ ಅಲ್ಲಿ ಸಣ್ಣ ಮಕ್ಕಳ ತರ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ಕುಣಿದಾಡಿ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅನ್ನೋದನ್ನ ಹೇಗೆ ಉಚ್ಚಾರ ಮಾಡಿದ್ದಾನೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಜಸ್ಟ್ 6 ತಿಂಗಳಾಗೋಷ್ಟರಲ್ಲಿ ಇದೇ ಟ್ರಂಪ್ನ ರೋಲ್ ಮಾಡ್ತಾ ಬಂದಿದ್ದಾರೆ. ಅಂದರೆ ಮಸ್ಕ್ನ ಬಹುದೊಡ್ಡ ಕನಸಲ್ಲಿ ಟೆಸ್ಲಾ ಕಂಪನಿ ಕೂಡ ಒಂದು. ಟ್ರಂಪ್ ಇದಕ್ಕೆ ಕೊಕ್ಕೆ ಹಾಕಿ ಇಟ್ಟ ಅನ್ನೋದು ಮಸ್ಕ್ ಅವರಿಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅಂದರೆ ಇದೇ ಟ್ವಿಟರ್ ಡೊನಾಲ್ಡ್ ಟ್ರಂಪನ್ನು ಬ್ಯಾನ್ ಮಾಡಿತ್ತು. ನನ್ನ ಫ್ರೆಂಡನ್ನು ಬ್ಯಾನ್ ಮಾಡ್ತೀರಾ ಅಂತ ಹೇಳಿ ಎಲಾನ್ ಮಸ್ಕ್ 2022ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಟ್ವಿಟರನ್ನೇ ಕೊಂಡುಕೊಂಡ. ಅಂದರೆ ಎಲಾನ್ ಮಸ್ಕ್ ಓನರ್ಶಿಪ್ ಇರೋ ಎಕ್ಸ್ ಪ್ಲಾಟ್ಫಾರ್ಮಲ್ಲಿ ಮತ್ತೆ ಟ್ರಂಪ್ನ ಬ್ಯಾನ್ ಮಾಡಿದರೆ ಹೇಗೆ ಅನ್ನುವಂಥ ಈ ಸಸ್ಪೆಂಡ್ ಅನ್ನೋ ಒಂದು ವಿಚಾರ ಯಾಕಪ್ಪ ಅಂದರೆ ಇಬ್ಬರೂ ಸಹ ಗೊತ್ತಿದೆ ಏನು ಮಾಡ್ತಿದ್ದೀವಿ ಅನ್ನೋದು ಅರ್ಥ ಮಾಡ್ಕೊಳ್ಳದೆ ಇರುವಂಥ ಲೆವೆಲ್ಗೆ ಇವರಿಬ್ಬರು ಟ್ವಿಟರಲ್ಲಿ ಗಲಾಟೆಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಗೊತ್ತಿಲ್ಲ ಆದರೂ ಎಲೆಕ್ಷನಲ್ಲಿ ಎಡಗೈ ಬಲಗೈ ಅಂತಿದ್ದಂತಹ ಎಲಾನ್ ಮಸ್ಕ್ಗೆ ಈ ಲೆವೆಲ್ಗೆ ಟ್ರಂಪ್ ಕ್ವಾಟ್ಲೆಯನ್ನು ಕೊಡಬಾರ್ದಾಗಿತ್ತು ಅಂತಲೇ ಹೇಳಬೇಕು.